ಏನು ಗೊತ್ತಾ, ಇವತ್ತು ಸಂಜೆ ಆಯಿತಾ ದೋಸೆ ಮಾಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಆಯಿತಾ ನನ್ನ ಮಗಳು ಮತ್ತು ನಮ್ಮ ಮನೆಯವರು ನಮ್ಮ ಅಮ್ಮನ ಮನೆಗೆ ಹೋಗಿದ್ದಾರೆ. ನಾನು ನನ್ನ ಚಿಕ್ಕ ಮಗಳು ಮಾತ್ರ ಇಬ್ಬರು ಇರೋದು. ದೋಸೆ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ದೋಸೆ ಸರಿ ರೆಡಿ ಮಾಡಿಟ್ಟೆ ಆಯಿತಾ. ಫ್ರಿಜ್ಜಿಂದ ತೆಗೆದು ತಣ್ಣಗೆ ಹಾಕಿಟ್ಟೆ ಆಯಿತಾ. ದೋಸೆ ಸರಿ ರೆಡಿ ಇದೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ನಾನು ಈಗ ತೋರಿಸ್ತೀನಿ ನಿಮಗೆ. ನನಗೆ ಆಲೂಗೆಡ್ಡೆ ಪಲ್ಯ ಅಷ್ಟಾಗಿ ಇಷ್ಟ ಆಗಲ್ಲ. ನಾನು ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ, ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ನಾನು ಈ ಗ್ರೌಂಡ್ ಫ್ಲೋರ್ ಇರುತ್ತಲ್ಲ, ಕಡಲೆ ಹಿಟ್ಟು, ಅದನ್ನ ಚೂರು ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಮಾಡ್ತೀನಿ. ಒಂಥರ ಸಾಗು ಥರ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ತೆಂಗಿನ ತುರಿ ಎಲ್ಲ ಹಾಕಿ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ನಾನೀಗ ಇದಕ್ಕೆ ದೋಸೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಈಗ ದೋಸೆ ಮಾಡೋಣ. ದೋಸೆ ಮಾಡ್ತಾ ಮಾಡ್ತಾ ತಿನ್ನೋಣ. ದೋಸೆ ಮಾಡ್ತಾ ಮಾಡ್ತಾ ನಾನೇ ದೋಸೆ ಮಾಡಿ ನಾನೇ ತಿಂತಾ ಇರ್ತೀನಿ. ದೋಸೆ ಹುಯ್ಯೋಣ. ಹಾಂ, ಇವಾಗ ಹಂಚು ಕಾದಿದೆ. ನಾನೀಗ ದೋಸೆ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಕ್ಯಾಪನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ದೋಸೆ ಬೇಯ್ತಾ ಇದೆಯಾ ನೋಡೋಣ. ಇವಾಗ ದೋಸೆ ಬೇಯ್ತು. ಈಗ ನೋಡು, ತಟ್ಟೆಗೆ ಹಾಕಿದೆ. ಈಗ ನಾನು ಇನ್ನೊಂದು ದೋಸೆನ ಹುಯ್ದುಬಿಟ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀನಿ. ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ದೋಸೆಗೆ ಮತ್ತೆ ಈ ಸಾಗು ತುಂಬ ಟೇಸ್ಟ್ ಆಗಿದೆ. ಫುಲ್ ಏನು ಗೊತ್ತಾ ಫ್ರೆಂಡ್ಸ್, ಡಯಟ್ ಎಲ್ಲ ಮಾಡ್ತೀವಲ್ವ ನಾವು. ಡಯಟ್ ಎಲ್ಲ ಸುಮ್ಮನೆ ನಾವು ಹೇಳೋದು, ನಮ್ಗೆ ಏನು ಅನ್ಸುತ್ತೆ ಅದನ್ನು ತಿನ್ಬಿಡ್ಬೇಕು. ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು, ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮಲ್ಲಿ ನಾನು ಸ್ವಲ್ಪ ಏನಾದರೂ ಈ ಥರ ದೋಸೆ ಎಲ್ಲ ಮಾಡಿ ತಿನ್ನಕ್ಕೆ ನಂಗೆ ತುಂಬ ಇಷ್ಟ. ನೋಡ್ಕೊಂಡು ನಾನು ಇನ್ನೊಂದು ದೋಸೆ ತಿಂತಾ ಇದ್ದೀನಿ. ಏನು ಗೊತ್ತಾ, ನಾವು ಡಯಟು ಅದು ಇದು ಅನ್ನೋಕ್ಕೆಲ್ಲ ಹೋಗೋದು, ಸುಮ್ಮನೆ ತಿಂತಾ ಇರಬೇಕು. ಫುಡ್ಡು ತುಂಬ ಇಂಪಾರ್ಟೆಂಟು ಫ್ರೆಂಡ್. ಫುಡ್ ಇಲ್ಲದೆ ಯಾರೂ ಇರೋಕ್ಕಾಗಲ್ಲ. ಹಾಗಾಗಿ ಫುಡ್ಡನ್ನ ಯಾರು ಇದು ಮಾಡಬೇಡಿ, ತಿನ್ನಿ ಚೆನ್ನಾಗಿ. ಫುಡ್ನ ತಿನ್ನಿ ಫ್ರೆಂಡ್ಸ್, ಏನಾಗಲ್ಲ.
ಓಕೆ ಇನ್ನೊಂದು ದೋಸೆ ಬೇಯ್ತಾ ಇದೆ, ನಾನು ಇದನ್ನು ತಿನ್ನಬೇಕು. ಬಾಯ್ ಬಾಯ್.